ಸಿನಿಮಾ ಗಿಮಿಕ್ ಅಂತಾರೆ ಅಂದ್ಬಿಟ್ಟು ನಾನು ತುಂಬ ಸಾಕೆ ನಾನು ಇದುವರೆಗೂ ಯಾವ ಟೇಷನ್ ಮೆಟ್ಲು ಓದ್ತಿಲ್ಲ, ಯಾವ ಕೋರ್ಟು ಕಚೇರಿ ಅಂತ ಹತ್ತಿಲ್ಲ. ನಮಗೆ ಯಾಕೆ ಬೇಕಪ್ಪ ಬೇಡ ಅಂತ, ಯಾಕಂದರೆ ಸುಮಾರು ಕೆಲಸಗಳಿರೋದ್ರಿಂದ ನಾನು ಅದಕ್ಕೆ ಕೆಲಸಕ್ಕೆ ಹೋಗಿಲ್ಲ. ಬಟ್ ಹಿಂಗಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಒಂದು ಬ್ಯಾಡ್ ಲಕ್. ಸ್ಟಾರ್ಟಿಂಗು ಆಡಿಯೋ ಕೇಳಿದಾಗ 100% ಅದು ನಂದಲ್ಲ ಅಂತಲೇ ಅಂದ್ಕೊಂಡಿದ್ದೆ ನಾನು. ಯಾಕೆಂದರೆ ಒಂದೊಂದು ವೇರಿಯೇಷನ್ ಒಂದೊಂದು ಥರ ಇದೆ. ಸ್ಟಾರ್ಟಿಂಗ್ ಆಡಿಯೋ ಕೇಳಿದಾಗ ಅವ್ರ ವಾಯ್ಸ್ ಎಲ್ಲ ಪೂರ್ತಿ ಮ್ಯೂಟ್ ಆಗಿ ನಂದು ಮಾತ್ರ ಬರೀ ಅವರು ಅಂದಿದ್ದಾರೆ ಅಷ್ಟೇ, ಮಿಕ್ಕಿದ್ದೆಲ್ಲ ಕಟ್ಟಾಗಿದೆ. ಈಗ ಪೂರ್ತಿ ಬಿಟ್ಟರು ಆಡಿಯೋಗೂ ಅದಕ್ಕೂ ನೀವು ಒಂದ್ಸತಿ ನೋಡಿದರೆ ಅದು ಈಗ ಏನು ಮಾತಾಡಿದ್ರು ಅದು ಸಮರ್ಥನೆ ಅಂತ ಅನಿಸುತ್ತೆ. ಬಟ್ ನಾನು ಸ್ಟಾರ್ಟಿಂಗು ಇಲ್ಲ ನಂದಲ್ಲ ಅಂದಿದ್ದೆ ಒಂದು ಕಡೆ ಒಳ್ಳೇದು ಅಂತ ಅನಿಸುತ್ತೆ. ಏಕೆಂದರೆ ನಾನು ಅಂದಿದ್ದಕ್ಕೆ ಯಾರು ಬಿಟ್ಟಿದ್ದು ಅಂತ ಗೊತ್ತಾಗಿದ್ದು. ನನಗೆ ಯಾರು ಬಿಟ್ಟವ್ರೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರು ಒಂದು ಹಿಂಟ್ ಕೊಟ್ಟಿದ್ರು, ಈ ಆಡಿಯೋ ನಾವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿತ್ತು 50,000 ಕೊಟ್ಟು ತಗೊಂಬಂದಿದ್ದೀವಿ, 50,000 ಕೊಟ್ಟು ಡಿಲೀಟ್ ಮಾಡಿಸಿದ್ದೀವಿ, ಅದೊಂದು ಬಿಟ್ಟರೆ ಸಾಕು ಇಡೀ ಕರ್ನಾಟಕ ಜನತೆ ನಿಂಗೆ ಹೊಡಿತಾರೆ. ಹಂಗೆ ಅಷ್ಟೊಂದು ದ್ವೇಷ ಯಾಕೆ? ಇಷ್ಟೊಂದು ದ್ವೇಷ ಮಾಡೋ ಬದಲು ಒಂದಿಷ್ಟು ವಿಷಯ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ ಅಂತ ಅನಿಸುತ್ತೆ. ಬಟ್ ಅವ್ರು ಕೊಟ್ಟಿರೋ ಕೇಸ್ ಏನು, ಅವ್ರು ಹೋರಾಡ್ತಾರೆ, ಯಾವುದು ಆಡಿಯೋ ಬಗ್ಗೆ ಹೋರಾಡ್ತಾ ಇದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಅದು ಕೇಸ್ ಬಗ್ಗೆ ನಾನೇನು ತಲೆ ಕೆಡಿಸ್ಕೊತಿಲ್ಲ. ಅದು ಕಾನೂನಿದೆ, ಅದೇನಾಗಬೇಕು ಅದು ಆಗ್ತಿದೆ. ಬಟ್ ಈ 3 ಜನ ಮೇಯ್ನ್ ಇವ್ರ ಹತ್ರ ಏನು ಹೇಳ್ಕೊಂಡಿದ್ದೆ, ಮನೆಗೆ 2-3 ದಿನ ಕಂಟಿನ್ಯೂ ನಮಗೆ ಜಗಳಗಳಾಗ್ತಾನೆ ಇದ್ದು. ಅದರಲ್ಲಿ ಹುಡುಗಂದೊಬ್ಬಂದು ವಾಯ್ಸ್ ಬರುತ್ತೆ, ಅಲೋಕ್ ಅಂತ. ಅವನು ಹೆವಿ ಟ್ಯಾಲೆಂಟೆಡ್. ಅವನು ಟೋಟಲ್ ಒಂದು 69 ರೆಕಾರ್ಡ್ ಮಾಡ್ಯವನೆ. ನನಗೆ ರೆಕಾರ್ಡ್ ಮಾಡೋ ಬುದ್ಧಿ 1% ಇಲ್ಲ. ನನ್ನ ಮೊಬೈಲ್ ಇವಾಗಲೂ ಕೊಡ್ತೀನಿ, ಒಂದು ರೆಕಾರ್ಡು ಇಲ್ಲ ನನ್ನ ಹತ್ರ. ಪ್ರತಿ ಒಂದು ದಿವಸ ಮೊಬೈಲ್ನೂ ಕತ್ಕೊಂಡು ಹೋಗಿದ್ದಾನೆ. ಮೇ ಬಿ ಮೊಬೈಲ್ ಕತ್ಕೊಂಡು ಹೋಗಿದ್ದೇನೋ, ಮೇ ಬಿ ಅವರವರ ಚಾಟ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ಏನೋ ತಗೊಂಡವ್ರೆ ಅನ್ನೋದು ನನಗೆ ಈಗ ಗೊತ್ತಾಗ್ತಿದೆ. ಆ ಸ್ಕ್ರೀನ್ಶಾಟ್ ಕೆಲವೆಲ್ಲ ಮೆಸೇಜ್ಗಳು ಅವರವರೇ ಮಾಡ್ಕೊಂಡು ತಗೊಂಡು ವಾಟ್ಸಪ್ ಕಳಿಸ್ಬಿಟ್ಟು ಕ್ಲಿಯರ್ ಚಾಟ್ ಹೊಡೆದವ್ರಂತೆ. ಅದು ನನಗೆ ಗೊತ್ತಿಲ್ಲ. ಈ ಆಡಿಯೋ ಮನೆಗೆ ಒಂದು ದಿವಸ ಜಗಳಾಡಿ ಮತ್ತೆ ಬೆಳಿಗ್ಗೆ ಹೋದಾಗ ಬೆಳಿಗ್ಗೆ ಫೋನ್ ಮಾಡಿದರು, ಜಗಳಾಡಲ್ಲ ಇನ್ಮೇಲೆ ಹೊಡೆದಾಡಲ್ಲ ಅಂತ. ಆಯಿತು, ಸಂಜೆ ಒಂದಾಗೋಣ ಚೆನ್ನಾಗಿರೋಣ ಅಂತಲೇ ಕರೆದಿದ್ದವರು. ಅವ್ರಿಗೆ ಹೇಳ್ತಾರೆ CCTV ಫುಟೇಜು ಅದು ಏನೇನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಅವರೆಲ್ಲ ಅದೇ ಕೆಲಸ ಆಗಿರೋದ್ರಿಂದ ಎಲ್ಲ ಗೊತ್ತು ಅವ್ರಿಗೆ. ಬಟ್ ನಾವೇನು ಅಂದರೆ ನಾವು ಸ್ವಲ್ಪ ಹಳ್ಳಿಯಿಂದ ಬಂದಿರೋದ್ರಿಂದ ಪಟ್ಟಂತ ಹೋಗಿ ಹಳ್ಳಿಗೆ ಬಿಡೋದು, ಮಾತಾಡ್ಬಿಡೋದು, ಏನೇನು ಮಾತಾಡ್ತೀವೋ ನಮಗೂ ಗೊತ್ತಿರಲ್ಲ. ಅವ್ರ ಹತ್ರ ನಾನೇನು ಇದುವರೆಗೂ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಕೇಳೋದಷ್ಟೇ, ಯಾವತ್ತೂ ಒಂಚೂರು ಕುಡ್ದಿದ್ದು ಹೆಂಗೆ ಕುಡ್ದೆ, ಅಲ್ಲಿ ಹೆಂಗೆ ಕುಡ್ದೆ, ಏನೋ ನಾನು ಪಾರ್ಟಿ ಕೂತ್ಕೊಂಡಾಗ ಅದು ಕುಡಿತೀನಿ, ಜ್ಯೂಸ್ ಕುಡಿತೀನಿ ಅಂತಿದ್ದು, ಅದು ಹೆಂಗೆ ಕುಡ್ದೆ ಅಂತ ಕೇಳಿದೆ. ನಾನು ಪ್ರತಿಯೊಂದು ಎಣ್ಣೆ ಕುಡಿದಿರೋದು ಅವರ ಜೊತೆಯಲ್ಲಿದ್ದಾಗಲೇ 3 ದಿವಸ. ನಾನು ಪೂರ್ತಿ ಡಯಟ್ ಇದ್ದವನು. ಸಿನಿಮಾಗೋಸ್ಕರ ತುಂಬ ಅಂದರೆ ತುಂಬ. ನಮ್ಮ ತಾಯಿ ಐಸವಾಡಲ್ಲಿದ್ದಾಗಲೂ ಕೂಡ ಜಿಮ್ಗೆ ಹೋಗಿದ್ದೀನಿ ಹಾಸನದಲ್ಲಿ. ನನ್ನ ಹೆಂಡತಿ ಉಳಿಯೋದೇ ಇಲ್ಲ ಅನ್ನೋ ಟೈಮಲ್ಲಿ ಒಂದು 6 ತಿಂಗಳಲ್ಲಿ ಮೈಸೂರಲ್ಲಿದ್ದಾಗ ಅಲ್ಲೂ ಕೂಡ ಜಿಮ್ ಹಿಡ್ಕೊಂಡು ಹೋಗಿದ್ದೀನಿ. ಎಲ್ಲರೂ ಕೇಳೋರು ಐಸವಾಡಲ್ಲಿ ಇಟ್ಕೊಂಡು ನೀನು ಜಿಮ್. ಇಲ್ಲ ಸರ್, ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ, ಚೆನ್ನಾಗಿ ಕಾಣ್ಬೇಕು. ನಾನು ಇಷ್ಟು ಶ್ರಮ ವಹಿಸ್ತವನು, ನನ್ನ ಗುಂಡಿ ನಾನು ತೋಡ್ಕೊಳ್ಳಲ್ಲ. ಇವ್ರಿಗೆ ಏನು ನನ್ನ ಎಣ್ಣೆ ಕುಡಿಯೋ ಜೊತೆಲಿ ಕೂತ್ಕೊಂಡಾಗ ಮಾತಾಡಿದ್ದು ಈ ಅಲೋಕನನ್ನು ಲೇಡೀಸು ಇಬ್ಬರು ಸೇರ್ಕೊಂಡು ಮಾತಾಡ್ಬೇಕಾದ್ರೆ ನಾನು ತುಂಬ ಖುಷಿ ವಿಚಾರಗಳನ್ನ ಹೇಳ್ಕೊಂಡಿದ್ದೀನಿ. ನಾನು ಶಿವಣ್ಣವರ ಟೈಟ್ಲು ಸಿಕ್ಕಿದ್ದು, ನಾನು ಅವ್ರು ಮೀಟ್ ಮಾಡಿಸ್ತೀನಿ ಅಂತಾರೆ, ಯೋಗರಾಜ್ ಭಟ್ರು ಸರ್ ಹೇಳಿದ್ದಾರೆ, ನಮ್ಮ ಟ್ರೈಲರ್ ಲಾಂಚ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇದನ್ನು ಹೇಳಿದ್ದಾರೆ, ಅವ್ರ ಕೈಲಿ ಮಾಡಿಸ್ತೀನಿ, 2ನೇ ವಾರಕ್ಕೆ ನಾನು ಕರೆಸ್ತೀನಿ ಥಿಯೇಟ್ರಿಗೆ, ಶಿವಣ್ಣವ್ರಿಗೆ ಸಿನಿಮಾ ತೋರಿಸ್ತೀನಿ ಅಂತಲೂ ಹೇಳಿದ್ದೀನಿ. ದರ್ಶನ್ ಸರ್ದು ಅವತ್ತಿನ 1-2 ವಾರ ಹಿಂದೆ ಮುಂದೆ ದರ್ಶನ್ ಪುಟಾಣೆ ಸರ್ ಹತ್ರ ಮಾತಾಡ್ಕೊ ಬಂದಿದ್ದೆ. ಸರ್ ಒಂದೇ ಒಂದು ಬೈಟ್ಸ್ ಕೊಡಿ ದರ್ಶನ್ ಸರ್ ಕೈಲಿ, ಒಂದೇ ಒಂದು ಬೈಟ್ಸ್ ಕೊಡಿಸಿ ಪ್ಲೀಸ್ ಸರ್ ಅಂತ ಹೇಳಿ ಅದೆಲ್ಲ ಇವ್ರ ಹತ್ರ ಚರ್ಚೆ ಮಾಡಿದ್ದೆ ಅವತ್ತಿನ ದಿವಸ. ಅದೇನು ರಾತ್ರಿ ನಡೆಯುತ್ತೆ ಅವತ್ತಿನ ದಿವಸ. ಧ್ರುವಣ್ಣವ್ರ ಬಗ್ಗೆ ಪ್ರತಿಯೊಂದು ಗೊತ್ತಿತ್ತು ಅವ್ರಿಗೆ. ಪೋಸ್ಟರ್ ಲಾಂಚ್ ಮಾಡಿದ್ದು ತುಂಬ ರೀಚ್ ಆಗಿದೆ. ಅವ್ರ ಫ್ಯಾನ್ಸ್ ಪೇಜಲ್ಲೆಲ್ಲ ಎಲ್ಲ ಕಡೆ ಹಾಕಿದ್ದಾರೆ ನಮ್ಮದೆಲ್ಲ ಸಿನಿಮಾ ಪ್ರಮೋಷನು. ಸಿನಿಮಾನು ನೋಡ್ತೀನಿ ಅಂತಲೂ ಕೂಡ ಹೇಳಿದರು. ಇಷ್ಟೆಲ್ಲ ಒಂದು ಖುಷಿ ವಿಚಾರ ಹಂಚ್ಕೊಂಡಿದ್ದು ಅಷ್ಟೇ. ಅದು ಮುಗಿದ ಮೇಲೆ ಡ್ರಿಂಕ್ಸ್ ಅಷ್ಟು ಅವರೇ ಕೊಟ್ಟಿದ್ದು ಅವ್ರ ಮನೇಲೇ ಕೊಟ್ಟಿದ್ದು. ಅದು ಲೇಬಲು ಇರಲಿಲ್ಲ, ಏನೂ ಇರಲಿಲ್ಲ. ನನಗೆ ಏನು ಹೇಳಿದ್ರು ಅಷ್ಟು ದಡ್ಡನಾಗೋರು ನೀನು ಅಂತ ಅನ್ಬೋದು. ನಾನು ಹೇಳ್ತಾ ಇದ್ದೀನಿ, ಅದರಲ್ಲಿ ಏನೂ ಲೇಬಲ್ ಇರಲಿಲ್ಲ. ಅವನೇ ತಂದು ಕೊಟ್ಟಿದ್ದ. ಅಲೋಕ್ ಅನ್ನೋ ಏನಿದ್ದಾನೆ ಅವನೇ ತಂದು ಕೊಟ್ಟಿದ್ದ. ಇವರಿಬ್ಬರಿಗೆ ಒಬ್ಬರು ಲೇಡೀಸ್ ಇದ್ದಾರೆ. ಅವರು ನಾನು ಒಂದು ಅಡ್ರೆಸ್ ಇಟ್ಟಿದ್ದೀನಿ, ಅದು ಹೇಳೋದು ಬೇಡ. ಅವ್ರು ಇನ್ನೂ ಬೆಳಕಿಗೆ ಬಂದಿಲ್ಲ, ಆರಾಮಾಗಿ ಗಂಡ ಮಗು ಜೊತೆ ಚೆನ್ನಾಗಿದ್ದಾರೆ. ಅತಿ ಶೀಘ್ರದಲ್ಲಿ ಅವ್ರು ಆಚೆಗೆ ಬರ್ತಾರೆ. ಈಗ ಇವರಿಬ್ಬರು ಏನು ಮಾಡಿದ್ರು, ಒಂದು 10-10:30 ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಅದಾದ್ರ ಮುಂಚೆ ನಾನು ಇವ್ರು 3 ಜನ ಏನು ಹೋಗಲಿದೆ. ಆಗ ಇವರು ಒಂದಿಷ್ಟು ನೆಗೆಟಿವ್ ಮಾತಾಡಿದ್ದಾರೆ. ನೆಗೆಟಿವ್ ಬಾ ನಿನ್ನ ಮುಂದೆ ಗುರು ಇವೆಲ್ಲ ಹೇಳಿದ್ದಾರೆ, ಟಾಪಿಕ್ಸ್ ಇದ್ದಾರೆ. ಬಟ್ ನಾನು ಏನೂ ರಿಯಾಕ್ಟ್ ಮಾಡಿಲ್ಲ, ಅದೆಲ್ಲ ರೆಕಾರ್ಡ್ ಮಾಡಿಲ್ಲ. ಇದಾದಮೇಲೆ ಸ್ಟಾರ್ಟ್ ಆಗಿದ್ದಷ್ಟೇ. ನನಗೆ 1% ನೆನಪಿಲ್ಲ. ಯಾಕೆಂದರೆ ಅವನು ಬರೀ ಡ್ರಿಂಕ್ಸ್ ಮಾಡಿಸಿದ್ನು. ಅದಾದಮೇಲೆ ಅವ್ರ ಮನೇಲಿ ಅದೇನೇನು ಪೌಡ್ರ್ ಇಟ್ಟಿದ್ದವನೇ, ಏನೇನು ಕತೆ, ಪ್ರೋಟೀನ್ ಅಂತ ಹೇಳ್ಕತ್ತಾನೆ, ಅದೇನೋ ಗೊತ್ತಿಲ್ಲ ನನಗೆ. ಎಷ್ಟೋ ಸತಿ ಹಾಕ್ಕೊಟ್ಟಿದ್ದೇನೆ ಎಣ್ಣೆಗೆ. ಅದೇನು ಅಂತ ನಾನು ಹೇಳಿದ್ದೀನಿ ನೆನೆ, ಕಂಪ್ಲೇಂಟು ಮಾಡ್ತಾಯಿದ್ದೀನಿ. ಅವ್ರ ಮನೇಲೆಲ್ಲ ಚೆಕ್ಕಿಂಗ್ ಆಗಬೇಕು ಅನ್ನೋದು ಹೇಳಿದ್ದೀನಿ. 10-10:30 ಸ್ಟಾರ್ಟ್ ಮಾಡಿದವನು ಬೆಳಗ್ಗೆ ಒಂದು 8-9 ಗಂಟೆಗೆ ನಾನು ಆಚೆಗೆ ಬಂದಿರೋದು ಮನೆಗೆ. ಯಾರಾದರೂ ಎಣ್ಣೆ ಕುಡ್ಕೊಂಡು ಮನೆಗೆ ಹೋದಾಗ ಕೇಳಬೇಕು, ಎಲ್ಲ ಹೆಂಡತಿ ಮಕ್ಳಿಗೆ ಫೋನ್ ಮಾಡಬೇಕು. ಒಬ್ಬ ಕುಡ್ಕೊಂಡು ಮನೆಗೆ ಬಂದವನೇ ಬರಮ್ಮ ಕರ್ಕೊಂಡು ಹೋಗಿ ಅನ್ಬೇಕು. ಇಲ್ಲ ಒಬ್ಬಳೇ ಇದ್ದಾಗ ಹೋಗಿದ್ದೆ ಅಂತ ಹೇಳ್ತಾರಲ್ವ, ಸ್ಟೇಷನಿಗೆ ಫೋನ್ ಮಾಡಬೇಕು, ಕುಡ್ಕೊಂಡು ಮನೆಗೆ ಬಂದವನೇ ಅಂತ ಹೇಳಬೇಕು. ಯಾವುದೂ ಇಲ್ಲದೆ ಬೆಳಗ್ಗೆ 8-9 ಗಂಟೆಗೆ ಕಳಿಸ್ಬಿಟ್ಟು ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ, ಇನ್ನು ಆರಾಮಾಗಿರು ಅಂದರೆ ಇದೇನು ಅರ್ಥ? ಇದು ವಾಸ್ತವ. ಇದರಲ್ಲಿ ಅವ್ರ ಥರ ನಾನೇನು ಕಟ್ಟೋದಾಗಲಿ ಯಾವುದೂ ಕಟ್ತಿಲ್ಲ. ಇದು ಸತ್ಯ.
ಸತ್ಯಾಂಶ ಹೇಳಲೇಬೇಕು ಅಂದ್ಕೊಂಡೆ ನಾನು ಎಲ್ಲ ಕ್ಲಾರಿಟಿ ಕೊಡೋಣ ಅಂತ. ಈಗ ನಾಳಿಂದ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು, ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಇದಾವೆ, ಎಲ್ಲ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ದಿನ ಅವ್ರಿಗೆ ಕೌಂಟ್ರ್ ಕೊಟ್ಟರು, ನಾನೊಂದು ಕೌಂಟ್ರ್ ಕೊಡೋದು, ಅವರೊಂದು ಕೌಂಟ್ರ್ ಕೊಡೋದು, ಅದು ಬೇಡ ಅಂದ್ಬಿಟ್ಟು ಲಾಸ್ಟ್ ಫೈನಲಿಗೆ ಒಂದು ಇವತ್ತು ಮಾತಾಡೋಣ, 3 ಜನ ಏನಾರು ಒಂದು ಆಶೀರ್ವಾದ ಮಾಡಿದರೆ ಮತ್ತೆ ಸಿನಿಮಾನ ರಿಲೀಸ್ ಮಾಡ್ಸೋಣ ಅಂತ ಒಂದು ನಾನು ಹೇಳ್ತಿಲ್ಲ. ಆದರೆ ನನಗೆ ಪ್ರಜ್ಞೆ ಇಲ್ಲ. ಅಲ್ಲ ಸರ್, ಕಟ್ಕತೆ ಅಂತ ನಾನು ಹೇಳಿ. ಒಬ್ಬ ನಟನ್ಗೆ, ಒಬ್ಬ ಸೀನಿಯರ್ ನಟ ಅವ್ರ ಸಾವನ್ನ ಬಯಸ್ತೀರಾ ಅಂದ್ರೆ, ಅವ್ರು ಹುಷಾರಿಲ್ಲ ಅಂದ್ರೆ ನಿಮ್ ಎಂತ ಮನಸ್ಥಿತಿ ಸರ್? ನನ್ನ ಮನಸ್ಥಿತಿ ಯೋಚನೆ ಮಾಡಿ ಸರ್, ನಾನು ಸಮಜಾಯಿಸಿ ಏನಾರ ಕೊಡ್ಬೋದು, ನಿಮ್ಮ ಮನಸ್ಸನ್ನು ನೀವು ಹೇಳ್ಕೊಳ್ಳಿ. ಅಲ್ಲ ಸರ್, ನನ್ನ ಮನಸ್ಸಿಗೆ ನನಗೆ ಇವಾಗಲೂ ನಾನು ಇದೇ ಪಶ್ಚಾತ್ತಾಪ ಪಡ್ತಾ ಇರೋದು. ನಾನು ಅವತ್ತಿಂದ 1% ನಾನು ಇದೇನೂ ಮಾಡಿಲ್ಲ ಸರ್. ಹಿಂಗೆ ನನ್ನ ಬಾಯಿಗೆ ಬಂತ ಈ ತರ ಇಲ್ಲ, ನಾನು ಪಶ್ಚಾತ್ತಾಪ ಪಡಲಿಲ್ಲ ಅಂದ್ರೆ ಸರ್ ಕುಡಿದು ಮಾತಾಡಲ್ಲ. ಆ 4 ಗೋಡೆ ಮಧ್ಯೆ ಏನಾಯ್ತು ಅಂತ ನಮ್ಮ 3 ಜನಕ್ಕೆ ಅಷ್ಟೇ ಗೊತ್ತಿರ ಸರ್, ಹೊರಗಡೆ ಏನು ಗೊತ್ತಾಗಿಲ್ಲ. ನೀವು ಒಂದಿರೋದು ತಾನೇ ರೆಕಾರ್ಡ್ ಮಾಡಿರೋದು ಸರ್, ರೆಕಾರ್ಡ್ ಮಾಡಿರೋದು ತಪ್ಪು ಸರಿ ಅಂತ ನಾವು ಹೇಳ್ತಾ ಇಲ್ಲ, ನೀವು ಮಾಡಿರೋದು ಸರಿನಾ ತಪ್ಪ ಅಂತ ನೀವು ಹೇಳ್ಬೇಕು. ಅಲ್ಲ ಸರ್, ಈಗ ಅಷ್ಟೊತ್ತು ಒಂದು ಪಾಸಿಟಿವ್ ಮಾತಾಡಿರ್ತೀನಿ, ಅದನ್ನ ಬಿಟ್ಟು ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ನನಗೆ ಅನ್ಸಿದ ಪ್ರಕಾರ ನಮ್ಮ ಹಳ್ಳಿ ಕಡೆ ಗೊತ್ತಿಲ್ಲ ಹೆಂಗೆ ಏನಂತ ಕತೆ ಗೊತ್ತಿಲ್ಲ. ನೀನು ತಾಕತ್ತಿದ್ರೆ ಬೈ ಅನ್ಬೋದು, ಏನಂದ್ರೆ ನನಗೆ ಗೊತ್ತಿಲ್ಲ. ನನಗಂತೂ 100% 10 ಗಂಟೆ ಆದಮೇಲೆ ಬೆಳಗ್ಗೆ 10:30 ಗಂಟೆ ನನಗೆ ಇನ್ನೂ ಭಯ ಇರೋದೇನಂದ್ರೆ ಬೇರೆ ಏನಾರ ವಿಡಿಯೋ ಮಾಡ್ಕೊಂಡೋದ್ರದು ಇನ್ನೂ ಭಯ ಇದೆ ನನಗೆ. ಅಷ್ಟೇ. ಶಿವಣ್ಣನ ಬಗ್ಗೆ ಒಳ್ಳೆ ರೀತಿ ವರ್ಷ ಎಲ್ಲ ಮಾತಾಡಿರ್ಬೋದು, ಸಾವನ್ನ ಬಯಸ್ತೀರಾ ಅಂದ್ರೆ ನೀವು ಏನ್ ಅರ್ಥ ಅದಕ್ಕೆ? ಸರ್, ನಾನು ಯಾವತ್ತೂ ಯಾರಿಗೂ ಸಾವು ಬಯಸುವಂಥ ಅಧಿಕಾರ ಯಾರಿಗೂ ಇಲ್ಲ. ನಾನು ಹಂಗೇನಾದರೂ ಪ್ರಜ್ಞೆ ಇದ್ದು ಉದ್ದೇಶಪೂರ್ವಕವಾಗಿ ಏನಾದರೂ ಮಾತಾಡಿದ್ದಿದ್ರೆ ನಾನು ಸ್ಟೇ ತರೋದು ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದು ಏನೋ ಒಂದು ಮಾಡ್ತಾಯಿದ್ದೆ ಸರ್. ಅಷ್ಟು ಪ್ರಜ್ಞೆ ಇತ್ತು ನನ್ನ ಮನಸ್ಸಿಂದ ಹೇಳಿದಿದ್ರೆ. ಇದು ಮನಸ್ಸಿಂದ ಹೇಳಿದಿರೋದಕ್ಕೆ ನಾನು ಸುಮ್ಮನಾಗಿದ್ದು, ಬಿಡು ಅದೆಲ್ಲ ಇರಲ್ಲ, ನಾನು ಮಾತಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲೇ ನಾನು ಸಿನಿಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ. ಪ್ರಮೋಷನಿಗೆ ಪ್ರತಿಯೊಂದು ಟೈಮಲ್ಲೂ ಫೋನ್ ಮಾಡಿ ಟಾರ್ಚರ್ ಕೊಟ್ಟವ್ರೆ, ಹಂಗಿದೆ ಹಿಂಗಿದೆ, ಊರಲ್ಲಿ ತುಂಬ ಕನ್ಫ್ಯೂಸ್ ಮಾಡಿದ್ರು ಸರ್. ನಾನು ಆ ಥರ ಕುಡ್ಕೊನವಲ್ಲ ಸರ್, ನಾನು ಕುಡಿದು ಇಲ್ಲ, 3 ವರ್ಷ ಫುಲ್ಲು ಡಯಟಲ್ಲಿ ಇದ್ದೀನಿ. ಯಾರನ್ನಾದರೂ ಕೇಳ್ಕೊಬನ್ನಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ನಾನು ಸಿಕ್ಕಾಕೊಂಡಿದ್ದು ಹೆಂಗೆ ಅಂದರೆ ನನ್ನ ಸಿನಿಮಾ ಜೀವನ, ನನ್ನ ಉಸಿರು ಅಂತ ಸಿನಿಮಾನ ಪ್ರೀತಿಸ್ತಾನೆ. ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವರಿಗೆ. ಆ ವೀಕ್ನೆಸ್ ಇಟ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಂಗೆ ಸುಮಾರು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟಿದ್ದಾರೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು, ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತಾರೆ ಅನ್ನೋ ಉದ್ದೇಶಕ್ಕೆ ನಾನೇನೂ ಕೊಟ್ಟಿಲ್ಲ. ಹಾಗಾಗಿ ಪಶ್ಚಾತ್ತಾಪ ಡೈಲಿ ಪಡ್ತಾನೇ ಇದ್ದೀನಿ. ಈಗ ಇವರಿಗೆ ಧ್ರುವಣ್ಣವರಿಗೆ ಬಂದ ತಕ್ಷಣ ನಾನು 2-3 ದಿವಸ ಆದಮೇಲೆ ನಾನು ಹಂಗೇನಾರು ಉದ್ದೇಶಪೂರ್ವಕವಾಗಿ ಮಾತಾಡಿದರೆ ರಿಲೀಸ್ ಆದಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣಿಗೆ ಕಾಣಂಗಿಲ್ಲ ಇಟ್ಬಿಡ್ತಿದ್ದೆ. ಪಶ್ಚಾತ್ತಾಪ ಯಾಕೆ ಪಡ್ತಾ ಇದ್ದೀನಿ ಅಂದರೆ, ಇಷ್ಟು ವರ್ಷ ಜರ್ನಿ ಒಂದು 16-17 ವರ್ಷದ ಮೇಲೆ ಆಯಿತು. ಜೂನಿಯರ್ ಆರ್ಟಿಸ್ಟ್ಗಳಾಗಿ ಮಾಡಿ, ಕೃಷಿಯಿಂದ ಬಂದು ಆರ್ಕೆಸ್ಟ್ರಾಗಳಲ್ಲಿ ಸುಮಾರು ಸ್ಟೇಜ್ಗಳು ಹಂಚ್ಕೊಂಡು, ಆರ್ಕೆಸ್ಟ್ರಾ ಈವೆಂಟ್ಗಳು ಮಾಡ್ಕೊಂಡು, ಸುಮಾರು ನಮ್ಮ ಟೀಮವ್ರಿಗೆ ಎಷ್ಟೋ ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿ ಆರ್ಕೆಸ್ಟ್ರಾಗಳು ಮಾಡ್ಕೊಂಡು. ಇಷ್ಟೆಲ್ಲ ಮಾಡಿದವನು ನನ್ನ ಗುಂಡಿನ ನಾನು ತೋಡ್ಕೊತೀನಿ ಸರ್. ನನಗೆ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ. ನನಗೆ ಕಲೆನ ನಂಬಿ ಬಂದಿರೋದು, ಬೇರೆ ನನಗೆ ಬ್ಯಾಕ್ಗ್ರೌಂಡ್ ಆಗಲಿ ದುಡ್ಡಾಗಲಿ ಹಂಗೆಲ್ಲ ಇದ್ದಿದ್ರೆ ನನ್ನ ಜೊತೆ ಇರೋರೇ ಹೋಗ್ಬಿಟ್ಟು ಅವ್ರಿಗೆ ಹೊಡೆದು ಸಾರಿ ಕೇಳಿಸ್ಬಿಡೋರು, ಇದು ಆಡಿಯೋ ಫೇಕ್ ಅಂತ ಹೇಳುವಂತ ಅವ್ರ ಕೈಲೇ ಹೊಡೆದು ಕೇಳಿಸಿರೋರು. ಬಟ್ ನಮಗೆ ಹೊಡೆಯೋಕ್ಕೂ ದುಡ್ಡಿಲ್ಲ, ಹೊಡ್ಸೋಕ್ಕೂ ದುಡ್ಡಿಲ್ಲ. ನಮಗೇನು ಈ ದುಡ್ಡಿಲ್ದ್ರೆ ಏನು ಹೇಳ್ತೀವಿ, ದೇವರಿದ್ದಾನೆ ಅಂತೀವಿ, ಇಲ್ಲ ಕರ್ಮ ರಿಟರ್ನ್ ಅಂದ್ಕೊಂಡು ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊತೀವಿ ಅಷ್ಟೇ. ಇನ್ನೇನು ಬಿಡೋದು ಹೇಳಿ. ಸರಿ, ನೀವು ಹೇಳಿದ್ರಿ ಈಗ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳಲ್ಲ, ನಂಗೆ ಗೊತ್ತಿಲ್ಲ, ನಂಗೆ ಬರಲ್ಲ, ಈ ಥರ ಎಲ್ಲ ಹೇಳಿದ್ರಿ. ಅವ್ರು ಹೇಳ್ತಾರೆ ಸಂತ್ರಸ್ತೆ, ನೀವು ಇನ್ನೊಬ್ರು ಕಾಮಿಡಿ ಆಕ್ಟರ್ ಬಗ್ಗೆ ಮಾತಾಡಿದ್ದೆ ಉದ್ದೇಶಪೂರ್ವಕವಾಗಿ ಮಾಡಿಸ್ಕೊಂಡ್ರಿ ಅಂತ. ಉದ್ದೇಶಪೂರ್ವಕವಾಗಿ ಯಾರು ಆ ಥರ ಮಾತಾಡಲ್ಲ ಮೇಡಮ್. ನಾನು ಹಿಂಗೇನಾರ ಚಾಕಿ ರೆಕಾರ್ಡ್ ಅವ್ರು ಏನೇ ಸ್ಕ್ರೀನ್ ಶಾಟ್ ತೆಗೆದ್ರು ನನ್ನ ಮೊಬೈಲ್ ಲಾಕ್ ಇಲ್ಲ ಮೇಡಮ್. ಅವ್ರು ಏನು ಬೇಕಾದರೂ ಮಾಡ್ಕೋಬೋದು. ನನ್ನ ಮೊಬೈಲ್ ಇವಾಗ ರೀಸೆಂಟಾಗಿ ಒಂದು 2 ತಿಂಗಳಿಂದ ಲಾಕ್ ಇಟ್ಟಿರೋದು. ಪ್ರತಿ ಒಂದು ಪಕ್ಕ ಪ್ಲ್ಯಾನ್ ಮಾಡಿದ್ದಾರೆ. ಹಂಗೆಲ್ಲ ನಾನು ಪ್ಲ್ಯಾನ್ ಮಾಡೋದಾಗಿದ್ರೆ ಬೇಜಾನ್ ಸಿಕ್ಕಾಬಟ್ಟೆ ಅವ್ರು ಏನೇನು ಯಾರ ಬಗ್ಗೆನೋ ಮಾತಾಡಿದ್ರೆ ಅದೆಲ್ಲ ಮಾಡ್ಬೋದಿತ್ತು. ಬಟ್ ಲಾಕೇ ಇಲ್ಲ ನನಗೆ. ಯಾಕೆಂದರೆ ನಾನು ಒಂದು ಶೋಗೆ ಹೋಗ್ಬೇಕಾದ್ರೆ ಜೊತೆಲಿ ಬಂದಾಗ, ನಾನು ಒಂದು ಸ್ಟೇಜ್ ಹೋಗೋದಾಗ ಲೇಡೀಸ್ನ ಕಾರಲ್ಲೇ ಕೂರಿಸೋಯ್ತು, ನಾನು ಮೊಬೈಲು ಅಲ್ಲೇ ಬಿಟ್ಟೋಗಿರ್ತೀನಿ. ಏನು ಬೇಕಾದ್ರೂ ಅದು ಐಡಿಯಾ ಕೊಟ್ಟೋದೆ ಅವರು, ನನಗೇನು ಗೊತ್ತಿಲ್ಲ. ಅವರೇ ಹೇಳಿದ್ದಾರೆ ಹಿಂಗೆಲ್ಲ ಮೆಸೇಜ್ ಮಾಡಿ ಸ್ಕ್ರೀನ್ ಶಾಟ್ ತಗೊಂಡು ಕಳಿಸ್, ಇದೆಲ್ಲ ಮಾಡಿದ್ದಾರೆ. ಸರಿ, ಆ ಟೈಮಲ್ಲಿ ಯಾಕೆ ನೀವು ಅದನ್ನ ಬಿಟ್ರಿ? ಯಾವುದು ಮೇಡಮ್? ಆಡಿಯೋ ನಾನು ಬಿಟ್ಟಿರಲಿಲ್ಲ. ಅದು ನನ್ನ ಬಗ್ಗೆ ಇಲ್ಲ, ಕೇಳಿ ನೋಡಿ. ಅವರು ಪ್ರತಿಯೊಂದು ಆಡಿಯೋ ಬಿಟ್ಟಿದ್ದಾರೆ. ಓಕೆನಾ? ನಾನು ಸಂತ್ರಸ್ತೆ ಅವರು ಅಪ್ಪಣ್ಣ ಬಗ್ಗೆ ಮಾತಾಡಿರ್ತಾರಲ್ಲ, ಅದರ ಆಡಿಯೋ ಕೇಳ್ತಾ ಇದ್ದೀನಿ. ಯಾರ್ದು ಮೇಡಮ್? ಅಪ್ಪಣ್ಣ ಅವ್ರದ್ದು ಮಾತಾಡಿರೋದು 1 ವರ್ಷ. ಆ್ಯಕ್ಚುಲಿ ಅವ್ರದ್ದು ಹೇಳಿರೋ ತಪ್ಪಾಗುತ್ತೆ. ಇವರು ಇಬ್ಬರು ಮಧ್ಯನೂ ತಂದಿಟ್ಟಿದ್ದಾರೆ. ನಿನಗೆ ಸೇಫ್ಟಿ ಬೇಕಾಗುತ್ತೆ ಅಂತ ನನಗೂ ಕೊಟ್ಟಿದ್ದಾರೆ. ಅವ್ರ ವೀಡಿಯೋನ ಅಪ್ಪಣ್ಣವ್ರಿಗೂ ಕಳಿಸಿದ್ದಾರೆ. ನನಗೆ ನನ್ನ ವೀಡಿಯೋ ಮಾಡ್ಬಿಟ್ಟು ಅಪ್ಪಣ್ಣ ಮನು ಉಲ್ಟಾ ಹೊಡಿಬೋದು, ಇದು ನೀನು ಇಟ್ಕೊ ಅಂತ ಅವರಿಗೂ ಸೇಫ್ಟಿಯಾಗಿ ಇಟ್ಟಿದ್ದಾರೆ. ನಾನು ನೋಡಿದ್ದೀನಿ ಮೊಬೈಲಲ್ಲಿ ತೆಗೆದು. ಇನ್ನೊಬ್ಬರು ಕಾಮಿಡಿ ಕಿಲ್ಲರು ಒಂದು ಮೆಸೇಜ್ ಮಾಡಿದ್ದಾರೆ. ಯಾವುದೋ 1-1.5 ತಿಂಗಳಲ್ಲಿ ಒಳಗಡೆ ಹೋಗಿದ್ದಾಗ ಮನೆಗೆ ಒಳ್ಳೆ ಟೈಮು, ಬೇಗ ಹೆಣ್ಮಕ್ಳಿದ್ದಾಗ ಬಂದವನು ಅಂದ್ಬಿಟ್ಟು ಬೇಗ ಲಾಕ್ ಮಾಡಿಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಅಂತ ಒಬ್ಳು ಮಾಡಿದ್ದಾಳೆ.
ಈ ಥರದ್ದೆಲ್ಲ ಒಂದಿಷ್ಟು ನಡೆದಿದೆ ಹಿಂಗಡೆ ಕೂತಂತ. ಈ ಅಲೋಕ್ ಅವರು ಯಾಕೆ ಮಾಡ್ತಾರೆ? ಗೊತ್ತಿಲ್ಲ ಸರ್, ಏನೋ ಈಗ ಇಲ್ಲ ಸರ್, ನಾನು ಸರ್ ಸೂಪರ್ ಸ್ಟಾರ್ ಅಲ್ಲ, ಏನೂ ಅಲ್ಲ, ಕಾಮನ್ ಮ್ಯಾನ್ ಗೊತ್ತಿಲ್ಲ ಸರ್. ನಮ್ಮಂಗೆ ಕಾಮನ್ ಮ್ಯಾನ್ ಈಗ ಫಸ್ಟ್ನೇ ಸಿನಿಮಾ, ನಾವು ಕೂಡ ಅಂಬೆಗಾಲ್ ಇಟ್ಕೊಂಡು ಹೋಗ್ಬೇಕು, ದೊಡ್ಡವರ ಆಶೀರ್ವಾದ ತಗೊಂಡು ಬಂದ್ರು. ನೇರವಾಗಿ ಯಾರ ಮೇಲೆ ಆರೋಪ ಮಾಡ್ತೀರಿ ಸರ್, ಯಾರು ಮಾಡಿದಾರೆ ಅಂತ? ಯಾಕಂದ್ರೆ ಅವತ್ತಿಂದ ಅವ್ರು ಸೋಷಿಯಲ್ ಹೇಳ್ತಾ ಇದ್ದೀರಾ ಒಬ್ರಿದ್ದಾರೆ ಅಂತ ಹೇಳ್ತಿದ್ದೀರಿ, ಯಾರು? ಇಲ್ಲ ಸರ್, ಅದು ಈಗ ಏನಂತಂದ್ರೆ ಕಂಡೀಷನ್ ಬೇಲ್ ಮೇಲೆ ಬಂದಿರೋದ್ರಿಂದ ನಾನು ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ. ಇದು ಅದಕ್ಕೆ ನಾನು ಏನು ಸಂತ್ರಸ್ತೆ ಅವ್ರ ಹೆಸರು ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಒಂದು ಆಡಿಯೋ ಯಾಕೆ ಅಂದರೆ ನನ್ನ ಕೆರಿಯರ್ಗೆ ಡ್ಯಾಮೇಜ್ ಆಗಿರೋದು ಅದೊಂದೇ. ಮಿಕ್ಕಿದೇನಿದೆ ಅದು ಕಾನೂನು ಏನಿದೆ ಅದು ನೋಡ್ಕೊಳ್ತಾ ಇದೆ. ಇದಕ್ಕೆ ಬ್ಯಾಕ್ಗ್ರೌಂಡ್ ಇರೋದು ಯಾರು ಏನು ಕತೆ ಅನ್ನೋದು ನನಗೆ ಇನ್ನೊಂದು ವಾರ 15 ದಿವಸದಲ್ಲಿ ನನಗೊಂದು ಬೇಲ್ ಏನೋ ಇದಾಗಿರೋದ್ರಿಂದ, ಕಂಡೀಷನ್ ಬೇಲ್ ಇರೋದ್ರಿಂದ ನಾನು ಕೋರ್ಟಲ್ಲಿ ಇದು ಮಾಡ್ಕೊಂಡೆ ಮಾತಾಡ್ಬೇಕು ಮೇಡಮ್. ಅಲೋಕ್ ಅನ್ನೋರು ಹೆಸರು ಹೇಳಿದ್ರೆ ಅವರಿಗೂ ಈ ಘಟನೆಗೂ ಏನು ಸಂಬಂಧ ಅಂತ? ಅಲೋಕ್ ಅನ್ನೋರು ಅವರು ಸುಮಾರು 7, 8 ವರ್ಷ 10 ವರ್ಷದಿಂದನೇ ಜೊತೆಲಿದ್ದಾರೆ. ಇವತ್ತು ಜೊತೆಲಿದ್ದಾರೆ, ಅವತ್ತು ಜೊತೆಲಿದ್ದಾರೆ. ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಪ್ರತಿ ಸತಿನೂ ಅವ್ರ ಮನೇಲೇ ಇದ್ದಾರೆ. ಆಚೆ ಕಡೆಯಿಂದನೂ ಕೂಡ ಫುಲ್ಲು ಜೇಬಿಗೆ ರೆಕಾರ್ಡ್ ಹಾಕೊಂಡೇ ಬಂದಿದ್ದಾರಂತೆ. ಅವರು ಹೇಳ್ತಾ ಇರೋದು ಪ್ರತಿಯೊಂದು ರೆಕಾರ್ಡು, ಯಾರ್ಯಾರ ಜೊತೆ ಮಾತಾಡಿದ್ರೆ ಅವ್ರು ಸುಮಾರು ರೆಕಾರ್ಡು ಕೇಳಿದರೆ ಆಟೋಮೆಟಿಕ್ ಆಗುತ್ತಂತೆ. 24/7 ಅವ್ರದ್ದು ರೆಕಾರ್ಡಲ್ಲಿ ಇರುತ್ತಂತೆ. ಕೇಳಿದ್ರೆ ಈಗ ಹೇಳ್ತಾವ್ರಂಗಂತ ಗೊತ್ತಿಲ್ಲ, ಅವ್ರು ಏನಕ್ಕೆ ರೆಕಾರ್ಡ್ ಮಾಡಿದ್ರು ಏನೋ ಗೊತ್ತಿಲ್ಲ. ಇವ್ರದ್ದು ಒಂದು ನನಗೆ ಅನಿಸಿದ್ದು ಸಿನಿಮಾ ಈ ಒಂದು ದೊಡ್ಡ ಬ್ಯಾನರ್ ಅಂತನೋ, ಇಲ್ಲ ಈ ಸಿನಿಮಾ ಏನಾರು ಕ್ಲಿಕ್ ಆಗುತ್ತೆ ಅಂತನೋ, ಇಲ್ಲ ಇಷ್ಟು ದೊಡ್ಡ ಬಜೆಟ್ ಅಂತ ಈ ಟೈಮಲ್ಲಿ ಮಾಡಿದರೆ ನಿಜವೂ ನಾನೇ ಶರಣ್ ಆಗ್ಬಿಡ್ದು. ಇಲ್ಲಪ್ಪ ಕರೆಕ್ಟ್ ನಾನು ಮಾತಾಡೋದೆಲ್ಲ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಅಂತ ಹೇಳಿದೆ. ಸಿನಿಮಾ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ನಾಳೆ ನಂಗೆ ಇವತ್ತಾಯ್ತಲ್ಲ, ಅದು ನನಗೆ ಆಗ್ತಿಲ್ಲ. ಯಾಕೆಂದರೆ ಪ್ರಮೋಷನಿಗೆ ನೀವು ನೋಡಿರಬೇಕು, ಊಟ ಮಾಡಿದ ಸರ್ 1 ತಿಂಗಳು ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದ್ದೀರ ಪ್ರಮೋಷನ್. ಆ ಪ್ರಮೋಷನ್ ಮಾಡಿದ್ದಕ್ಕೆ ಏನಾದರೂ ಹಿಂಗೆ ಆಯ್ತಾ, ಈ ಸಿನಿಮಾ ಏನಾದರೂ ಮುಂದಕ್ಕೆ ಹೋಗ್ಬಿಡುತ್ತಾ ಅನ್ನೋ ಗೊತ್ತಿಲ್ಲ. ನೆಕ್ಸ್ಟ್ ಸಿನಿಮಾ ಮಾತುಕತೆ ಆಗಿರೋದು ನಾನು ಇವ್ರಿಗೆ ಹೇಳಿದ್ದೆ 2ನೇ ಸಿನಿಮಾ ಹಿಂಗೆ ಆಗ್ತಿದೆ, ಒಂದಿಷ್ಟು ಬಜೆಟ್ ಅಂತಲೂ ಇವರ ಬಜೆಟ್ದಲ್ಲೇ ಹೇಳಿದೆ, ಇದೆಷ್ಟು ಖರ್ಚಾಗಿದೆ ಅಂತಲೂ ಹೇಳಿದೆ. ಒಂದು 2.25-3 ಕೋಟಿ ಇದು ಬಜೆಟ್. ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾದು ಕೂಡ ಯಾರ್ಯಾರು ಗೆಸ್ಟ್ ಅಪಿಯರೆನ್ಸ್ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಹೇಳಿದ್ದೆ, ಅದು ಮಾತುಕತೆ ಆಗಿತ್ತು. ಇದಕ್ಕೇನಾದರೂ ಮುಂದೆ ಹೋಗ್ಬಿಡ್ತಾನ ಏನು ಕತೆ ಅದು ಗೊತ್ತಿಲ್ಲ. ನಾನು ಬೇರೆ ಹಿಂಗೆ ರೆಕಾರ್ಡ್ ಬಿಡೋದು, ಆಡಿಯೋ ಬಿಡೋ ಬದಲು ನಮ್ಮವ್ರು ಏನಾದರೂ ಒಂದು ಒಳ್ಳೆ ಸಿನಿಮಾ, ಅಪ್ಪ ನೀನು ಇಷ್ಟು ಕೋಟಿನ ಮಾಡ್ತೀನಿ, ನಾನು ಇಷ್ಟು ಕೋಟಿನ ಮಾಡ್ತೀನಿ ಬಾ ಅಂದರೆ ನನಗೂ ಖುಷಿ ಆಗೋದು. ಇವ್ರು ಆಡಿಯೋ ಮೂಲಕ ಕಾಂಪಿಟೇಷನ್ ಕೊಡ್ತೀನಿ, ವೀಡಿಯೋ ರೆಕಾರ್ಡ್ ಬಿಟ್ಟು ನಿನ್ನ ಮೇಲೆ ಕೊಡ್ತೀನಿ, ಅದಲ್ಲ. ನಾನು ಕಾಂಪಿಟೇಟರ್ ಕೊಡೋಕ್ಕಲ್ಲ, ನಾನು ಈಗ ಅಂಬೆಗಾಲ್ ಇಡ್ತಿರೋದು. ಬೇಜಾರು ಏನಂತಂದರೆ ಸುಮಾರು ಎಷ್ಟೋ ವರ್ಷಗಳಿಂದ ಸಿನಿಮಾ ಕಟೌಟ್ ನೋಡಬೇಕು ಅಂತ ಒಂದು 2-3 ಸಿನಿಮಾ ಮಾಡಿದೆ, ಯಾವ ಕಟೌಟು ನಾವು ನೋಡೋಕ್ಕಾಗಿಲ್ಲ. ಈ ಸಿನಿಮಾ ಮೂಲಕ ನಾವು ಒಂದು 50 ಅಡಿ ಎಷ್ಟು ಕಟೌಟ್ ಹಾಕಿದ್ರು, ನಾಳೆ ಕಟೌಟ್ ಅನ್ನೋಂಗೆ ಇವತ್ತು ಒಳಗಡೆ ಹೋಗ್ತೀನಿ. 1 ತಿಂಗಳು ಪ್ರಮೋಷನ್, 1 ತಿಂಗಳು ನೀವು ನೋಡಿರ್ಬೋದು, ಎಲ್ಲೆಲ್ಲಿ ಹಳ್ಳಿನೂ ಬಿಟ್ಟಿಲ್ಲ. ನಾನು ಎಲ್ಲ ಕಡೆ ಪ್ರಮೋಷನ್ ಮಾಡಿದ್ದೀನಿ, 24/7 ಮಾಡಿದ್ದೀನಿ ಸರ್. 2 ಗಂಟೆ ರಾತ್ರಿ ಏನು ಒಂದು ಬಿರಿಯಾನಿ ಅಂಗಡಿ ಓಪನ್ ಇರುತ್ತೆ ಅಲ್ಲಿಗೂ ಕೂಡ ಹೋಗಿ ಪ್ರಮೋಷನ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಪ್ರೊಡ್ಯೂಸರ್ ಎಲ್ಲ